ಓಂ ಸಾಯಿರಾಮ್ ಸಾಯಿ ಪ್ರಣಾಮ್. ಈ ಘಟನೆಯು ಬಾಬಾರವರು ಮಹಾಸಮಾಧಿಯನ್ನು ಹೊಂದುವ 7 ದಿನಗಳ ಮೊದಲೇ ನಡೆಯಿತು. ಸಾಯಿಬಾಬಾರವರು ಈ ಶಿರಡಿಯಲ್ಲಿ ಇರುವಾಗ ಕೆಲವು ದರವೇಶಿಗಳು ಹುಲಿಯನ್ನು ಸರಪಳಿಯಿಂದ ಕಟ್ಟುಹಾಕಿ ಒಂದು ಚಕ್ಕಡಿಯಲ್ಲಿ ಹೊತ್ತುಕೊಂಡು ಬಂದರು. ಅದನ್ನು ಪ್ರದರ್ಶಿಸಿ ದೊರೆತ ಹಣದಿಂದ ತಮ್ಮ ಉಪಜೀವನ ನಡೆಸುತ್ತಿದ್ದರು. ಅದು ರೋಗದಿಂದ ನರಳುತ್ತಿತ್ತು. ಎಷ್ಟೋ ಔಷಧಿ ಕೊಡಿಸಿದರೂ ಆ ವ್ಯಾಘ್ರಕ್ಕೆ ಗುಣವಾಗಲಿಲ್ಲ. ಬಾಬಾ ಅವರ ಕೀರ್ತನೆಯನ್ನು ಕೇಳಿ ಆ ಹುಲಿಯೊಂದಿಗೆ ಅವರು ಬಾಬಾ ಅವರ ಕಡೆಗೆ ಬಂದರು. ಬಾಬಾ ಅವರ ಅನುಮತಿ ಪಡೆದು ಅದನ್ನು ಒಳಗೆ ಅವರ ಬಳಿ ಕರೆತಂದರು. ಮಸೀದಿಯಲ್ಲಿ ಕಾಲನ್ನು ಇಡುತ್ತಲೇ ಅದು ಬಾಬಾ ಅವರ ದಿವ್ಯ ತೇಜಸ್ಸನ್ನು ಸಹಿಸಲಾರದೆ ತಲೆಯನ್ನು ಕೆಳಗೆ ಮಾಡಿ ಅವರನ್ನು ಪ್ರೀತಿಯಿಂದ ನೋಡಿತು. ನಂತರ ಬಾಲವನ್ನು ಅಲ್ಲಾಡಿಸಿ ತನ್ನ 3 ಸಲ ನೆಲಕ್ಕೆ ಹೊಡೆದು ಶುದ್ಧಿ ತಪ್ಪಿ ಬಿದ್ದ ಕೂಡಲೇ ಅದರ ಜೀವ ಹಾರಿಹೋಯಿತು. ಇದರಿಂದ ಆ ದರವೇಶಿಗಳಿಗೆ ಅತೀವ ದುಃಖವಾಯಿತು. ಆದರೆ ಇದು ಬಾಬಾ ಅವರ ಬಳಿ ತನ್ನ ಪ್ರಾಣ ಬಿಟ್ಟಿದ್ದುದರ ಅದರ ಪುಣ್ಯ ವಿಶೇಷವೇ ಸರಿ ಎಂದು ಅವರು ನಂತರ ಮನಗಂಡರು. ಹುಲಿಯು ದರವೇಶಿಗಳಿಗೆ ಪೂರ್ವಜನ್ಮದಲ್ಲಿ ಋಣಿಯಾಗಿದ್ದಿತು. ಅವರ ಋಣ ತೀರಿಸಿದ ನಂತರ ಅದು ಬಾಬಾ ಅವರ ಸಮ್ಮುಖದಲ್ಲಿಯೇ ಅಸುನೀಗಿತು. ಸಂತರ ಪಾದಗಳಿಗೆ ಎರಡಿ ಪ್ರಾಣ ಬಿಡುವ ಜೀವರಾಶಿಗಳೇ ಧನ್ಯವಲ್ಲವೇ? ಓಂ ಸಾಯಿರಾಮ್ ಸಾಯಿ ಪ್ರಣಾಮ್.